ನನ್ನ ವಿನಂತಿ. ಆ ಶಿವಾಜಿ ಮಹಾರಾಜರ ಜಯಂತಿಯ ಸಂದರ್ಭದಲ್ಲಿ ಎಲ್ರಿಗೂ ಶುಭ ಹಾರೈಸ್ತೇನೆ. ಸಂಕಷ್ಟದಲ್ಲೂ ಎದೆಗುಂದದೆ ಮುನ್ನಡೆಯೋಣ, ರಾಷ್ಟ್ರ ಕಟ್ಟೋಣ. ಸರ್, ಈಗ ಕೆ ಜೆ ಜಾರ್ಜ್ ಅವರು ಹೇಳಿಕೆ ಕೊಡ್ತಾರೆ ಸರ್, ಅಂದರೆ ಈಗ ತಿಂಗಳ ಅದು ಸಂಬಳ ರೀತಿಯ ಕೊಡೋದಕ್ಕೆ ಗ್ಯಾರಂಟಿ ಯೋಜನೆ ಅಮೌಂಟ್ ಸಂಬಳ ಅಲ್ಲ ಅನ್ನೋದು. ಈಗ ಈ ಸರ್ಕಾರ ಪಾಪರಾಗಿದೆ. ಪ್ರತಿನಿತ್ಯ ನೀವು ಫ್ರೀಡಮ್ ಪಾರ್ಕಲ್ಲಿ ನೋಡಿ, ಮುಂದಿನ ಅಂಗನವಾಡಿ ಶಿಕ್ಷಕಿಯರ ಚಳವಳಿ, ಇನ್ನೊಂದು ದಿನ ಆಶಾ ಕಾರ್ಯಕರ್ತರ ಚಳವಳಿ, ಇನ್ನೊಂದು ದಿನ ಗುತ್ತಿಗೆ ನೌಕರರ ಚಳವಳಿ, ವೈದ್ಯರ ಚಳವಳಿ, ಉಪನ್ಯಾಸಕರ ಚಳವಳಿ. ಏನನ್ನು ಸೂಚಿಸುತ್ತೆ? ಅವರಿಗೆ ತಿಂಗಳ ಗೌರವಧನ ಕೊಡೋಕ್ಕೂ ಆಗದೇ ಇರುವಂಥ ಪರಿಸ್ಥಿತಿಗೆ ಬಂದುಬಿಟ್ಟಿದೆ. ಗ್ಯಾರಂಟಿಯನ್ನು ಹೆಸರಿಗೆ ಕಳಂಕ ತರೋ ರೀತಿಯಲ್ಲಿ ಸನ್ಮಾನ್ಯ ಸಚಿವರು ಮಾತಾಡಿದ್ದಾರೆ. ಗ್ಯಾರಂಟಿ ಅಂದರೆ ಏನು? ಸೂರ್ಯ ಹುಟ್ಟೋದು ಎಷ್ಟು ಸತ್ಯನೋ ಅಷ್ಟೇ ಸತ್ಯ ನಿಮ್ಮ ಖಾತೆಗೆ ಹಣ ಬರುತ್ತೆ ಅನ್ನೋದು ಗ್ಯಾರಂಟಿ ಅಂತ ಹೇಳ್ತಾರೆ. ಅಂದರೆ ಕಾಂಗ್ರೆಸ್ ಗ್ಯಾರಂಟಿ ದೋಖ ಅಂತ ಆಯ್ತಲ್ಲ. 10 kg ಅಕ್ಕಿ ಬೇಕೋ ಬೇಡವೋ? 22 ತಿಂಗಳಾಯಿತು 10 kg ಅಕ್ಕಿ ಇಲ್ಲ. ಒಂದು ಕೇಂದ್ರ ಸರ್ಕಾರ ಕೊಡೋ 5 kg ಬಿಟ್ಟರೆ ಇವತ್ತಿನವರೆಗೂ ಇಲ್ಲವೇ ಇಲ್ಲ. ಮತ್ತು ಗ್ಯಾರಂಟಿಯಾಗಿ ಇವರು ಕೊಟ್ಟಿರೋದೇನು ಅಂದರೆ 16 ವಿವಿಧ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿದ್ದಾರೆ. ಅದು ಬಸ್ ದರ, ಮೆಟ್ರೋ ದರ, ಹಾಲಿನ ದರ, ಆಲ್ಕೋಹಾಲಿನ ದರ, ವಿದ್ಯುತ್ ದರ ಸೇರಿದಂತೆ ಸ್ಟಾಂಪ್ ಡ್ಯೂಟಿ, ಎಕ್ಸೈಸ್ ಡ್ಯೂಟಿ ಈ ಸೇರಿದಂತೆ 16 ವಿವಿಧ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿದ್ದಾರೆ. ಅಂದರೆ ಬೆಲೆ ಏರಿಕೆ ಮಾಡೋಕ್ಕೆ ಇವರು ಸರ್ಕಾರ ಬಂದಿದ್ದ? ಸಂಬಳ ಕೊಡೋ ಯೋಗ್ಯತೆ ಇಲ್ಲ, ಅಭಿವೃದ್ಧಿ ಮಾಡೋ ಯೋಗ್ಯತೆ ಇಲ್ಲ, ಗ್ಯಾರಂಟಿ ಹಣನೂ ಕೊಡೋಕ್ಕಾಗಲ್ಲ. ಅಂದರೆ ನೀವ್ಯಾಕಿದ್ದೀರಿ ಅಧಿಕಾರದಲ್ಲಿ? ಜನರಿಗೆ ಮೋಸ ಮಾಡೋದಕ್ಕೆ ಹೇಳಿದ್ರಾ? ಬೇಕಾ ಬೇಡವಾ ಅಂತ? ಕಾಕಾ ಪಾಟೀಲ್ ನಿನಗೂ ಫ್ರೀ, ಇದನ್ನು ಮೋಸ ಮಾಡೋಕ್ಕೆ ಹೇಳಿದ್ದು? ಈ ಸರ್ಕಾರ ಪಾಪರಾಗಿದೆ ಅನ್ನೋದು ಭಾಳ ಸ್ಪಷ್ಟ. ಕಾಂಗ್ರೆಸ್ ಆಡಳಿತಕ್ಕೆ ಬರೋದಕ್ಕೆ ಮುಂಚೆ ಕರ್ನಾಟಕ ದೇಶದ 3ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿತ್ತು. ಈಗ 10ನೇ ಸ್ಥಾನಕ್ಕೆ ಹೋಗಿದೆ. ಒರಿಸ್ಸಾದಕ್ಕಿಂತ ಹಿಂದೋಗಿದೆ. ನಮ್ಮ SGDP ಅಂದರೆ ಸ್ಟೇಟ್ GDP ಒರಿಸ್ಸಾಕ್ಕಿಂತ ಹಿಂದೋಗಿದೆ. ಇದು ಸರ್ಕಾರದ ಪರಿಸ್ಥಿತಿ. ಸರ್, ಸರ್ಕಾರದ ಇಷ್ಟೆಲ್ಲ ವೈಫಲ್ಯಗಳಾಗ್ತಾ ಇದ್ದಾವೆ. ಪ್ರತಿಪಕ್ಷವಾಗಿ BJP ಕೂಡ ಒಂದು ಹೋರಾಟ ಆಗಲಿ, ಆ ರೀತಿ ಧ್ವನಿ ಎತ್ತಬೇಕಲ್ಲ ಸರ್? ಧ್ವನಿ ಎತ್ತೋದ್ರೊಳಗೆ ಹಿಂದೆ ಬಿದ್ದಿಲ್ಲ. ಇನ್ನಷ್ಟು ಪರಿಣಾಮಕಾರಿಯಾಗಿ ಧ್ವನಿ ಎತ್ತೋ ಅವಶ್ಯಕತೆ ಇದೆ. 21ನೇ ತಾರೀಕು ಇದಕ್ಕಾಗಿಯೇ ಸನ್ಮಾನ್ಯ ರಾಜ್ಯಾಧ್ಯಕ್ಷರು ಮತ್ತು ವಿಪಕ್ಷ ನಾಯಕರುಗಳ ಜೊತೆಯಲ್ಲಿ ಪ್ರಮುಖ ಶಾಸಕರುಗಳು ಸೇರ್ತಾ ಇದ್ದೀವಿ. ವಿಧಾನ ಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಸರ್ಕಾರದ ವೈಫಲ್ಯವನ್ನು ಪರಿಣಾಮಕಾರಿಯಾಗಿ ಪ್ರತಿಬಿಂಬಿಸೋದಕ್ಕೆ ನಾವು ವಿಷಯವನ್ನು ಎತ್ಕೊಳ್ತೀವಿ. ಹಿಂದಕ್ಕೆ ಹೋಗೋ ಪ್ರಶ್ನೆ ಇಲ್ಲ. ಕೋಟಿ ಜನ ಹೋಗಿ ಸ್ನಾನ ಮಾಡಿ ಬಂದಿದ್ದಾರೆ. ಅವ್ರು ಯಾವ ದೃಷ್ಟಿಯಲ್ಲಿ ಹೇಳ್ತಿದ್ದಾರೋ ಗೊತ್ತಿಲ್ಲ. ಇದು ಭಾವನೆಗಳ ಪ್ರಶ್ನೆ ಇದೆ. ಹರಿಯೋ ನದಿಗೆ ದೋಷ ಇರಲ್ಲ ಅಂತ ನಮ್ಮ ಹಿರಿಯರು ತಲೆತಲಾಂತರದಿಂದ ನಂಬ್ಕೊಂಡು ಬಂದಿರುವಂಥ ಸಂಗತಿ. 45-50 ಕೋಟಿ ಜನ, ಅದರಲ್ಲಿ ವಿಜ್ಞಾನಿಗಳು, ರಾಜಕೀಯ ನೇತಾರರು, ಸಾಧು ಸಂತರು ಸೇರಿದಂತೆ ಜನಸಾಮಾನ್ಯರು ಅಲ್ಲಿಗೆ ಹೋಗಿ ಬಂದಿದ್ದಾರೆ. ಅಲ್ಲಿಗೆ ಹೋಗಿ ಸಂಗಮದಲ್ಲಿ ಸ್ನಾನ ಮಾಡಿ ಬಂದಿದ್ದಾರೆ ಅಂತ ಹೇಳಿದ್ರೆ ಆ ಪವಿತ್ರವಾಗಿರೋ ಭಾವನೆ ಇದೆಯಲ್ಲ, ಅದನ್ನು ಯಾವ ಪ್ಯಾರಾಮೀಟ್ರಲ್ಲೂ ಅಳೆಯೋಕ್ಕಾಗಲ್ಲ. ಭಾವನೆಯ ಪವಿತ್ರತೆ ಇದೆಯಲ್ಲ, ಅದು ಯಾವ ಪ್ಯಾರಾಮೀಟ್ರಲ್ಲೂ ಸಿಗಲ್ಲ. ಸರಿ, ಮತ್ತೆ ಯತ್ನಾಳ್ ಅವರು ಸಭೆ ಸೇರಲಿಕ್ಕೆ ಮುಂದಾಗಿದ್ದಾರಂತಲ್ಲ ಸರ್? ರೆಬಲ್ಸ್ ಟೀಮ್ ಎಲ್ಲರೂ ಸಭೆ ಸೇರ್ತಾ ಇದ್ದಾರೆ. ನಾನು ಆಂತರಿಕ ವಿಷಯಗಳ ಬಗ್ಗೆ ಮಾಧ್ಯಮದ ಮುಂದೆ ಹೇಳಿಕೆ ಕೊಡಲ್ಲ ಅಂತ ಭಾಳ ಸರಿನೇ ಹೇಳಿದ್ದೀನಿ. ಎಲ್ಲದಕ್ಕೂ ಕಾಲ ನಿರ್ಣಯಿಸುತ್ತೆ ಅಂತಲೂ ಹಿಂದೆ ನೀವು ಕೇಳಿದಾಗಲೇ ಹೇಳ್ಬಿಟ್ಟಿದ್ದೀನಿ. ಕಾಲಕ್ಕೆ ಭಾಳ ದೊಡ್ಡ ತಾಕತ್ತಿದೆ. ಕಾಲ ಕೆಳಗಡೆ ಇದ್ದವ್ರನ್ನ ಮೇಲೆ ಕೂರಿಸುತ್ತೆ, ಮೇಲಿದ್ದವ್ರನ್ನ ಕೆಳಗಿಳಿಸುತ್ತೆ. ಇದು ಕಾಲದ ನಿರ್ಣಯ. ಕಾಲ ಕಾಯಿರಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.